ಮೊಗವೀರ ಸಂಘ ಬೆಂಗಳೂರು ಇದರ ವತಿಯಿಂದ ಇವತ್ತು ನಡೆಯುವಂಥ ಈ ಒಂದು ಬೃಹತ್ ಸಮಾವೇಶಕ್ಕೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಇಂಥ ಬೆಂಗಳೂರು ನಗರದಲ್ಲಿ ನಮ್ಮವರನ್ನೆಲ್ಲ ಒಟ್ಟು ಸೇರಿಸಿ ಬೃಹತ್ ಮೊಗವೀರ ಸಮಾವೇಶವನ್ನು ಮಾಡುವುದೆಂದರೆ ಸುಲಭದ ಕಾರ್ಯಕ್ರಮವಲ್ಲ. ಯಾಕಂದರೆ ಈ ಒಂದು ಬೆಂಗಳೂರಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಬಂಧುಗಳು ಬಂದು ತಮ್ಮ ಹೊಟ್ಟೆಪಾಡಿಗಾಗಿ ಬಂದು ನೆಲೆಸಿಕೊಂಡು ಇಲ್ಲಿ ತಾವೇ ಒಂದು ಸಂಘಟನೆಯನ್ನು ಮಾಡಿ, ಸಂಘಟನೆಗೆ ಒಂದು ದೊಡ್ಡ ಹೆಸರೆಂದರೆ ಮೊಗವೀರರು. ಖಂಡಿತ ಮೊಗವೀರರ ಈ ಒಂದು ಸಂಘಟನೆ ಇಲ್ಲಿ ಸಾಧಾರಣ 50 ವರ್ಷ ಅಂದರೆ 74ನೇ ಇಸವಿಯಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ಸಂಸ್ಥೆ ಈಗ 50 ವರ್ಷವನ್ನು ಪೂರೈಸಿ ಇವತ್ತು ಬೃಹತ್ ಅದರ ಒಂದು ಸವಿ ನೆನಪಿಗಾಗಿ ಸಾಧಾರಣ ಒಂದು ತಿಂಗಳಿನಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತ ಈ ಒಂದು ಬೃಹತ್ ಸಮಾವೇಶದಲ್ಲಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ ಮೀನುಗಾರಿಕಾ ಸಚಿವರು ಹಾಗೂ ನಮ್ಮ ಸ್ಥಳೀಯ ನಮ್ಮ ಶಾಸಕರಾದ ಯಶ್ಪಾಲ್ ಸುವರ್ಣರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖಂಡಿತ ಈ ಒಂದು ಸಮಾವೇಶದಲ್ಲಿ ನಮ್ಮ ಮೀನುಗಾರರಿಗೆ ಮತ್ತು ಮೊಗವೀರರಿಗೆ ಇದರಿಂದ ಹಲವಾರು ಲಾಭದಾಯಕ ಕಾರ್ಯಕ್ರಮಗಳಾಗಬೇಕು. ಯಾಕಂದರೆ ಈಗಾಗಲೇ ನಮ್ಮ ಬೆಂಗಳೂರು ಸಂಘ ಒಂದು ಸಮುದಾಯ ಭವನವನ್ನು ಮಾಡ್ತಾ ಇದೆ. ಇದರ ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಇದರ ಕಾರ್ಯಕ್ರಮಕ್ಕೆ ನಮಗೆ ತುಂಬುರದ ಸಹಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರಕಾರದಿಂದ ಕನಿಷ್ಠವಾಗಿ 5 ಕೋಟಿಗಳನ್ನಾದರೂ ನಮಗೆ ಕೊಡಬೇಕಂತೇಳಿ ನಾವು ಇದರಲ್ಲಿ ಬೇಡಿಕೆ ನೀಡಲಿಕ್ಕಿದ್ದೇವೆ. ಹಾಗೂ ನಮ್ಮ ಕರಾವಳಿಯಲ್ಲಿ ನಡೆಯುವಂಥ ಮೀನುಗಾರರ ಜೀವನ ಶ್ರೇಷ್ಠದಲ್ಲಿ ನಡೆಯುವಂಥ ಮೀನುಗಾರಿಕೆಗೆ ಸರಕಾರದಿಂದ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಬೇಕು. ಯಾಕಂದರೆ ಈಗ ಕೋಸ್ಟಲ್ ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ ರೀತಿಯ ನಿಯಮವನ್ನು ಪಾಲಿಸುವಂತೆ ಕರ್ನಾಟಕ ಸರ್ಕಾರ ಒಂದು ನಿಯಮವನ್ನು ಪಾಲಿಸಬೇಕು. ಹಾಗೂ ನಮ್ಮ ಬಂದರುಗಳ ಹೂಳೆತ್ತಿರುವುದು ಆಗಿರ್ಬೋದು ಅಥವಾ ಸಿ ಆಂಬ್ಯುಲೆನ್ಸ್, ಮೊನ್ನೆ ಬಜೆಟಲ್ಲಿ ಸಿ ಆಂಬ್ಯುಲೆನ್ಸನ್ನು ನಮಗೆ ಕೊಡುವುದಾಗಿ ಮಾನ್ಯ ಬಜೆಟಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಇದುವರೆಗೆ ಅದು ಕಾರ್ಯಪ್ರವೃತ್ತರಾಗಲಿಲ್ಲ. ಖಂಡಿತ ಮಾನ್ಯ ಸಮಾವೇಶಕ್ಕೆ ಕೇವಲ ಬೆಂಗಳೂರು ಮಾತ್ರವಲ್ಲ, ಕರಾವಳಿಯಿಂದ ಎಲ್ಲ ಸಂಘ ಸಂಸ್ಥೆಗಳಿಂದ ಮೊಗವೀರ ಯುವ ಸಂಘಟನೆ ಇರ್ಬೋದು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘವಿರ್ಬೋದು, ಬೇರೆ ಎಲ್ಲ ಸಂಯುಕ್ತ ಸಭೆಗಳು, ಬಗ್ವಾಡಿ ಹೋಬಳಿ ಇರ್ಬೋದು, ನಮ್ಮ ಸಾಗರ ತಾಲೂಕು ಮೊಗವೀರ ಸಂಘ ಹಾಗೂ ಶಿವಮೊಗ್ಗ ಮೊಗವೀರ ಸಂಘ, ಹೊಸನಗರ ಮೊಗವೀರ ಸಂಘ, ತೀರ್ಥಹಳ್ಳಿ, ರಾಣೆಬೆನ್ನೂರು ಹಾಗೂ ಮಂಡ್ಯ ಜಿಲ್ಲೆಗಳಿಂದ ನಮಗೆ ನಮ್ಮ ಗಂಗಾ ಮತಸ್ಥ ಸಮಾಜದವರು, ನಮ್ಮ ಉಪ ಪಂಗಡದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಮೂಲ್ಯವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ.